ಇನ್ನೂ ಏನು ಇಲ್ಲೇ ನಿಂತಿದ್ದೀರಾ ಮಿಸ್ಟರ್ ಗೌತಮ್? ಓ, ಇಷ್ಟೆಲ್ಲ ಆದ್ಮೇಲೆ ನಾವು ದೊಡ್ಡ ಮನಸ್ಸು ಮಾಡಿ ನಿಮ್ಮನ್ನ ಕ್ಷಮಿಸ್ತೀವಿ ಅಂತ ಅನ್ಕೊಂಡಿದ್ದೀರಾ? ಅದು ಸಾಧ್ಯನೇ ಇಲ್ಲ. ಒಂದು ವ್ಯಾಪಾರ ಮಾಡಕ್ ಮುಂಚೆ ಎಷ್ಟೆಲ್ಲ ವಿಚಾರಿಸೋ ನೀವು ಒಂದು ಹೆಣ್ಣಿನ ಜೀವನದ ಬಗ್ಗೆ ಒಂದು ತೀರ್ಮಾನ ತಗೊಳಕ್ ಮುಂಚೆ ಪೂರ್ವಾಪರ ವಿಚಾರಿಸಬೇಕು ಅಂತ ನಿಮಗೆ ಗೊತ್ತಿಲ್ವಾ? ಒಂದ್ ಮಾತು ನಮ್ಗೆ ಹೇಳ್ಬೋದಾಗಿತ್ತಲ್ವಾ, ಇದ್ರ ಹಿಂದೆ ನಾವಿದೀವಿ ವಿಚಾರಿಸಿ ಅಂತ. ಅಷ್ಟು ಹೇಳಿದ್ದಿದ್ರೆ ಇವೆಲ್ಲ ಆಗ್ತಾನೆ ಇರಲಿಲ್ಲ. ನೀವು ಮಾಡಿರೋ ತಪ್ಪಿಂದ ಅನುಭವಿಸ್ತಾ ಇರೋದು ನಮ್ಮ ಕುಟುಂಬ. ನೀವೇನೇ ಮಾಡಿದ್ರು ನನ್ನ ಮಗಳು ಕಳ್ಕೊಂಡಿರೋ ಸಂತೋಷನ, ಮನಃಶಾಂತಿನ, ನೆಮ್ಮದಿನ ವಾಪಸ್ ಕೊಡಕ್ ಸಾಧ್ಯ ಇಲ್ಲ. ನೀವೇನೇ ಮಾಡಿದ್ರು ನನ್ನ ಮಗಳ ಜೀವನನ ಸರಿ ಮಾಡಕ್ ಸಾಧ್ಯನೇ ಇಲ್ಲ. ನಾವು ನಿಮ್ಮ ಮೇಲೆ ಇಟ್ಟಿದ್ದ ಗೌರವನ ಕಳ್ಕೊಂಡಿದ್ದೀರಾ ನೀವು. ಪ್ಲೀಸ್ ಹೊರಟು ಬಿಡಿ. ನನಗೇನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ನಾನು ಎಷ್ಟು ಹೇಳಿದ್ರು ನಿಮ್ಮ ಸಂಕಟ ಕಡಿಮೆ ಆಗಲ್ಲ ಅಂತ ನನಗೆ ಗೊತ್ತು. ಬಟ್ ಐ ಆಮ್ ರಿಯಲಿ ಸಾರಿ. ನಿಮ್ ತಪ್ಪಲ್ಲ ಅಂತ ಹೇಳಿದ್ನಲ್ಲ, ನೀವು ಸಾರಿ ಹೇಳ್ಬೇಡಿ. ಹೀಗಾಗಿರೋದಕ್ಕೆಲ್ಲ ನಾನು ಕ್ಷಮೆ ಕೇಳದಿರೋದಕ್ಕಾಗದೇ ಇಲ್ಲ. ನಾನು ಮಾಡಿದ ತಪ್ಪಿಂದ ನಿಮ್ಮ ಮನಸ್ಸಿಗೆ ನೋವಾಗಿದೆ, ನನಗೂ ಸಂಕಟ ಆಗಿದೆ. ಐ ಮೀನ್ ಇಟ್. ದಯವಿಟ್ಟು ಸಿಂಪತಿ ತೋರಿಸ್ಬೇಡಿ. ನನ್ನ ಸಿಂಪತಿ ತೋರಿಸ್ತಾ ಇಲ್ಲ, ನಿಮ್ಮ ಕಷ್ಟನ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಾ ಇದ್ದೀನಿ. ಭೂಮಿಕಾ, ನನ್ನ ಜೀವನದಲ್ಲೂ ಉತ್ತರ ಇಲ್ಲದೆ ಇರೋ ಎಷ್ಟೋ ಪ್ರಶ್ನೆಗಳಿವೆ. ಹಾಗಾಗಿ ನಿಮ್ಮ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಬಲ್ಲೆ. ಆನೆಸ್ಟಾಗಿ ಒಂದು ವಿಚಾರ ಹೇಳ್ತೀನಿ. ನನ್ನ ತಂಗಿ ಅವಳ ಜೀವನದಲ್ಲಿ ಎಷ್ಟು ಖುಷಿಯಾಗಿರಬೇಕು, ಎಷ್ಟು ಸಂತೋಷವಾಗಿರಬೇಕು, ಅವಳಿಗೆ ಏನೇನೆಲ್ಲ ಆಗಬೇಕು ಅಂತ ಬಯಸ್ತೀನೋ ಅದೆಲ್ಲವೂ ನಿಮ್ಮ ಜೀವನದಲ್ಲಿ ಆಗಲಿ ಅಂತ ಬಯಸ್ತೀನಿ. ಯು ನೋ ವಾಟ್ ಮಿಸ್ಟರ್ ದಿವಾನ್, ಈ ಫೀಲಿಂಗ್ಸು, ಈ ಸೆಂಟಿಮೆಂಟ್ಸು ಇದು ನಿಮ್ಗೆ ಸೂಟ್ ಆಗಲ್ಲ. ಸೊ ಪ್ಲೀಸ್ ಡೋಂಟ್ ಟ್ರೈ. ಯು ಆರ್ ರೈಟ್, ನನಗೆ ಅದೆಲ್ಲ ಅಭ್ಯಾಸ ಇಲ್ಲ. ಬಟ್ ಎಷ್ಟೇ ಹೇಳಿದ್ರು ನನಗೆ ನಿಮ್ಮ ಬಗ್ಗೆ ಇರೋ ಒಪಿನಿಯನ್ ಚೇಂಜ್ ಆಗಲ್ಲ. ನನಗೂ ಅಷ್ಟೆ. ನಿಮ್ಮ ಮೇಲಿರೋ ಒಪಿನಿಯನ್ ಚೇಂಜ್ ಆಗಲ್ಲ, ಆಗೋದೇ ಇಲ್ಲ. ಕೆಲವು ವಿಷಯದಲ್ಲಿ ನಾವಿಬ್ರು ಎಷ್ಟು ಡಿಫ್ರೆಂಟ್ ಅಲ್ವಾ? ಹಾಗೆ ಇರ್ಲಿ ಅಂತ ದೇವ್ರ ಹತ್ರ ಕೇಳ್ಕೊತೀನಿ. ನಾವು ಮುಂಚೆ ಹೇಗಿದ್ವೋ ಹಾಗೆ ಡಿಸ್ಟೆನ್ಸ್ ಮೇಂಟೈನ್ ಮಾಡಿದ್ರೆ ಬೆಟರ್ ಅಂತ ನನಗನ್ಸುತ್ತೆ. ನನಗೂ ಹಾಗೆ ಅನ್ಸುತ್ತೆ. ಬಟ್ ಸ್ವಲ್ಪ ದೂರ ನಾವು ಜೊತೆಗೆ ನಡಿಬೇಕಾಗುತ್ತೆ. ನಿಮ್ಮ ಮನೆ ತನಕ. ಮನೇಲಿ ಎಲ್ಲರೂ ಕಾಯ್ತಾ ಇದ್ದಾರೆ, ನಡೀರಿ. ಜೀವನದಲ್ಲಿ ಕೆಲವರು ಮುಂದೆ ಹೋಗದೆ ಅಲ್ಲೇ ನಿಂತಿರ್ತಾರಲ್ಲ, ಅದರಲ್ಲಿ ಭೂಮಿಕಾ ಕೂಡ ಒಬ್ಳು. ಫಸ್ಟ್ ಟೈಮ್ ಅವಳು ಮನೆಗೆ ಹೋಗಿದ್ದಾಗ ಕೆಲಸದವಳು ಅಂತ ತಿಳ್ಕೊಂಡಿದ್ದೆ. ಏನೇ ಆದ್ರೂ ಆ ಹುಡುಗಿ ನಮಗೆ ದೊಡ್ಡ ತಲೆನೋವು. ಅಯ್ಯೋ ದೇವ್ರೆ, ಏನ್ ತಲೆನೋವು? ಮಹಿಮನ್ ಎಂಗೇಜ್ಮೆಂಟ್ ಅವಳಿಂದ ಆಗಿತ್ತಾನೆ. ಈಗ ಮಹಿಮಾ ಜೀವನ್ ಮದುವೆ ಕೂಡ ಹಾಗೇ ಆಗತ್ತೆ. ಏನು ಹೇಳಕ್ಕಾಗಲ್ಲ. ಆ ಜೀವನ್ ಅವನ ಅಕ್ಕನ ವಿಷಯದಲ್ಲಿ ತುಂಬಾ ಸೆಂಟಿಮೆಂಟಲ್. ಏನ್ ಮಹಿಮಾ ಮದ್ವೆ ನಿಲ್ಸೋದಿಕ್ಕೆ ಇನ್ನೇನ್ ಕಾರಣ ಹುಡುಕ್ತಾನೋ ಅಂತ ನನಗೆ ಭಯ ಆಗ್ತಾ ಇದೆ. ನೋ, ನೆವರ್. ಹಂಗಾಗಕ್ಕೆ ಸಾಧ್ಯನೇ ಇಲ್ಲ. ಅದೇನು ಅಷ್ಟು ಗ್ಯಾರಂಟಿಯಾಗಿ ಹೇಳ್ತಾ ಇದೆಯಾ? ಆ ಥರ ಆಗದೆ ಇರೋದಕ್ಕೆ ನನ್ನ ಹತ್ರ ಒಂದು ಸೂಪರ್ ಆದ ಪ್ಲಾನ್ ಇದೆ. ಕೂತ್ಕೋ ಕೂತ್ಕೋ. ಭೂಮಿಕಂಗೆ ನಾವೇ ಹುಡುಕು. ಅಷ್ಟೇ ಅಲ್ಲ, ನಾವೇ ಮುಂದೆ ನಿಂತು ಮದುವೆನೂ ಮಾಡಿಸ್ಬೇಕು. ಇಷ್ಟು ವರ್ಷ ಆದ್ರೂ ಅವಳ ಮನೆಯವರೇ ಅವಳ ಮದುವೆ ಮಾಡ್ಸಕ್ ಆಗ್ಲಿಲ್ಲ. ನಾವೇನ್ ಮಾಡಕ್ಕಾಗತ್ತೆ?
ಅವಳಿಗೆ ಸೆಟ್ ಆಗೋ ವರ ನಮ್ಮ ಕಸ್ಟಡಿಲೇ ಇದ್ದಾನಲ್ಲ. ಯಾರು? ಮತ್ತಿನ್ಯಾರು? ನಮ್ಮ ಗೌತಮ್. ಗೌತಮ್ ಗೌತಮ್ ಆ ಹುಡುಗಿನ ಮದುವೆ ಆಗ್ಬೇಕಾ? ನೀನು ಏನಾದ್ರು ತಲೆ ಕೆಟ್ಟಿದ್ಯಾ? ಅವಳಂತ ಲೋವರ್ ಮಿಡ್ಲ್ ಕ್ಲಾಸ್ ಹುಡುಗಿ ನಮ್ಮನೆ ಸೊಸೆಯಾಗಿ ತಂದ್ಕೋಬೇಕಾ? ಇಷ್ಟೇ. ಅದರಿಂದ ನಮ್ಗೆ ಲಾಭ ಆದ್ರೆ ನಿನ್ನ ಮಗನ್ನ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗೆ ಸೊಸೆಯಾಗಿ ಕೊಟ್ಟಿಲ್ವಾ? ಅದೇ ಮಿಡ್ಲ್ ಕ್ಲಾಸ್ ಹುಡುಗಿ ನಿನ್ನ ಮನೆಗೆ ಸೊಸೆಯಾಗಿ ಬಂದ್ರೆ ವಿನ್ ವಿನ್ ಸಿಚುವೇಶನ್ ಆಗತ್ತೆ. ಗೌತಮ್ ಭೂಮಿಕನ ಮದುವೆ ಆಗ್ತೀನಿ ಅಂತ ಇಮ್ಯಾಜಿನ್ ಕೂಡ ಮಾಡ್ಕೊಂಡಿರಲ್ಲ. ಡಬಲ್ ಡಿಗ್ರಿ ಹುಡುಗಿ ನಮ್ಮನೆ ಸೊಸೆಯಾಗಿ ಬಂದ್ರೆ ಅವಳ ಪೊಸಿಷನ್ ಎಲ್ಲಿರುತ್ತೆ ಹೇಳು? ಕೆಲಸದವಳು ಮತ್ತೇನಾಗಿರುತ್ತೆ? ಒಂದ್ಸರ್ತಿ ಮದುವೆ ಆದ್ರೆ ಗೌತಮಿಗೆ ಬರೋ ಪ್ರಪೋಸಲ್ ಕೂಡ ನಿಂತು ಹೋಗುತ್ತೆ. ಯೋಚನೆ ಮಾಡು. ಈ ಐಡಿಯಾ ಅಂತೂ ಕೆಟ್ಟದಾಗಿಲ್ಲ, ಆದ್ರೆ ಈ ಐಡಿಯಾ ನನಗೆ ಯಾಕೆ ಹೊಳಿಲಿಲ್ಲ? ಫ್ರೀಯಾಗಿ ಸಿಗೋದ್ರ ಬೆಲೆ ಈಗ ಗೊತ್ತಾಗ್ತಾ ಇದೆಯಲ್ಲ. ನೀನು ಈ ಮನೆಗೆ ಬಂದಾಗ ಬೈ ಒನ್ ಗೆಟ್ ಒನ್ ಸ್ಕೀಮಲ್ಲಿ ಬಂದವನಲ್ವ ನಾನು? ನನ್ನಿಂದ ತುಂಬಾ ಉಪಯೋಗ ಆಗ್ತಾ ಇಲ್ವಾ? ನಾನು ಈಗಲೇ ಗೌತಮ್ಗೆ ಫೋನ್ ಮಾಡಿ ಇದ್ರ ಬಗ್ಗೆ ಮಾತಾಡ್ತೀನಿ. ನೋ ಸಿಸ್ಟರ್. ಅಯ್ಯೋ ದೇವ್ರೆ, ಫೋನ್ ಕೆಳಗಿಡು, ಫೋನ್ ಕೆಳಗಿಡು. ಮೊದಲು ಭೂಮಿಕಾ ಮನೆಯವ್ರನ್ನ ಒಪ್ಸು, ಆಮೇಲೆ ಮಾರ್ಕತ್ತೆ. ಆದ್ರೂ ಗೌತಮ್ಗೆ ಹೇಳ್ದೆ ಕೇಳ್ದೆ. ಅಯ್ಯೋ ದೇವ್ರೆ, ಇಲ್ಲಿ ತನಕ ನೀನು ಹೇಳಿದ್ದಕ್ಕೆ ಗೌತಮ್ ಇಲ್ಲ ಅಂತ ಹೇಳಿದಾನ? ಎಮೋಷನಲ್ ಬ್ಲ್ಯಾಕ್ ಮೇಲ್. ನೀನ್ ಇದನ್ನ ಗೌತಮ್ ಮೇಲೆ ಮಾಡಬೇಕು, ಅವಾಗ ಈ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತೆ. ಮೊದಲು ಹೋಗಿ ಭೂಮಿಕಾ ಮನೆಯವ್ರನ್ನ ಒಪ್ಸು. ಅದೇನು ಕಷ್ಟ ಅಲ್ಲ, ನನಗೆ ಈಸಿಯಾಗಿ ಆಗತ್ತೆ. ನಾನು ಹೋಗಿ ನೇರವಾಗಿ ಮಾತಾಡಿದ್ರೆ ಸಾಕು, ಒಪ್ಕೋತಾರೆ. ಅಷ್ಟು ಮಾಡು ಮೊದಲು. ಏನ್ ಯೋಚನೆ ಮಾಡ್ತಾ ಇದ್ಯಾ? ಏನಿಲ್ಲ, ನಡಿ. ನೋ ನೋ, ನಾನ್ ನಂಬರ್. ಇದುವರೆಗೂ ನೀನು ಇಷ್ಟೊಂದು ಡಿಸ್ಟರ್ಬ್ ಆಗಿದ್ ನಾನು ನೋಡೇ ಇಲ್ಲ. ನಿಜ ಹೇಳಿ, ಏನಾಯ್ತು? ಎಲ್ಲ ನಡಿಯಪ್ಪ. ಪ್ಲೀಸ್, ಏನಾಯ್ತು ಹೇಳು. ಆನಂದ್, ನಿನ್ ಜೀವನದಲ್ಲಿ ಯಾವತ್ತಾದ್ರೂ ಯಾರ ಮನಸ್ಗಾದ್ರೂ ಹರ್ಟ್ ಮಾಡಿದ್ಯಾ? ಯಾವತ್ತಾದ್ರೂ ಅಲ್ಲ ಕೇಳಿ, ಅಪರ್ಣಂಗೆ ಪ್ರತಿ ದಿವಸ ಹರ್ಟ್ ಮಾಡ್ತಾನೆ ಇರ್ತೀನಲ್ಲ. ನಾನು ಅದೆಲ್ಲ ಹೇಳಿದ್ದು, ಅದು ಮ್ಯಾಟ್ರೇ ಅಲ್ಲ ಕಣ. ನೀನು ಅವಳಿಗೆ ನೋವು ಮಾಡ್ತೀಯ, ಹಾಗೆ ಸಂತೋಷನೂ ಕೊಡ್ತೀಯ. ನಿಮ್ಮಿಬ್ಬರ ನಡುವೆ ಪ್ರೀತಿ ಇದೆ. ಆದ್ರೆ ನಾನು ಮಾತಾಡ್ತಾ ಇರೋದು ಭೂಮಿಕಾ ಬಗ್ಗೆ. ನನ್ನಿಂದ ಅವಳ ಮನಸ್ಸು ತುಂಬಾ ನೋವಾಗಿದೆ. ಗೆಳೆಯ ನೋಡು, ನೀನು ಇಷ್ಟೊಂದು ಗಿಲ್ಟ್ ಫೀಲ್ ಮಾಡ್ಕೊಳ್ಳೋ ಅವಶ್ಯಕತೆನೇ. ನೀನು ಸತ್ಯ ಹೇಳಿದ್ರಿಂದ ಒಳ್ಳೇದೇ ಆಗಿದೆ. ಅವಳ ಜೀವನ ಹಾಳಾಗೋ ತಪ್ಪು. ಈ ವಿಷಯಕ್ಕೆ ಅವಳ ನಿನ್ನ ಹತ್ರ ಬಂದು 1000 ಸರ್ತಿ ಥ್ಯಾಂಕ್ಸ್ ಹೇಳ್ತಾಳೆ ನೋಡ್ತಾ. ಭೂಮಿಕಾ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಆಗೋದಕ್ಕೆ ನಾನು ಕಾರಣ ಅಲ್ಲ ಅಂತ ನನಗೆ ಹೇಳ್ಕೊಳಕ್ ಸಾಧ್ಯನೇ ಆಗ್ತಾ ಇಲ್ಲ ಕಣ. ನನ್ನ ಜೀವನದಲ್ಲಿ ಫಾರ್ ದ ಫಸ್ಟ್ ಟೈಮ್ ಒಬ್ಬನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ತಪ್ಪು ಮಾಡ್ಬಿಟ್ಟೆ. ಗೆಳೆಯ ನೋಡು, ನೀನು ಒಂದೇ ಒಂದ್ಸಲ ಯೋಚನೆ ಮಾಡು. ನೀನು ಸತ್ಯ ಹೇಳಲಿಲ್ಲ ಅಂದಿದ್ರೆ ಅವಳಿಗೆ ಮದುವೆ ಆಗ್ತಾ ಇತ್ತು. ಅವಳು ಇಡೀ ಜೀವನ ಹಾಳಾಗೋಗ್ತಾ ಇತ್ತು. ಅಲ್ಲದೆ ನೀನು ಎಲ್ಲರ ಮುಂದೆ ಸಾರಿ ಕೇಳ್ದಲ್ಲಪ್ಪ. ನಾನು ಯಾವ ತರ ಸಾರಿ ಕೇಳಿದೆ ಅನ್ನೋದು ವಿಷಯ ಅಲ್ಲ ಆನಂದ್. ಪಾಪ ಭೂಮಿಕಾ ತುಂಬಾ ಸಂಕಟ ಪಡ್ತಿರ್ತಾಳೆ. ಎಲ್ಲ ಮೊದಲಿನ ತರ ಆಗ್ಬೇಕು ಆನಂದ್. ಅವಳಿಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಅಮೃತಧಾರೆ ಎಲ್ಲ ಸಂಚಿಕೆಗಳನ್ನ ಸಂಪೂರ್ಣ ಉಚಿತವಾಗಿ ನೋಡಿ ಕೇವಲ ZEE5 ನಲ್ಲಿ.